ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ನಾವು 5ನೇ ದಿನದ ವ್ಯಾಕರಣದ ಪಾಠಗಳಲ್ಲಿ ತೊಡಗುತ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾಮಪದದ ಪ್ರಕಾರಗಳಲ್ಲಿ ಒಂದನೇದಾಗಿರ್ತಕ್ಕಂಥದ್ದು ವಸ್ತುವಾಚಕ ನಾಮಪದ ಎಂಬುದರ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಟುಡೇ ವಸ್ತುವಾಚಕ ನಾಮಪದ ಇಂದಿನ ಅಭ್ಯಾಸ ವಸ್ತುವಾಚಕ ನಾಮಪದ. ವಸ್ತುವಾಚಕ ಅಂತಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ವಸ್ತು ವ್ಯಕ್ತಿಗಳ ಹೆಸರುಗಳ ಸೂಚಿಸುವ ಪದವೇ ವಸ್ತುವಾಚಕ ನಾಮಪದ. ವಸ್ತು ವ್ಯಕ್ತಿಗಳ ಹೆಸರನ್ನ ಸೂಚಿಸುವ ಪದ ಏನೈತಿಲ್ಲ ಅದು ಏನಪ್ಪಾ ಅಂತ ಕೇಳಿದ್ರೆ ವಸ್ತುವಾಚಕ ನಾಮಪದ ಅಂತೇಳಿ ನೋಡ್ತೀವಿ. ಸೊ ಹಾಗಾಗಿ ವಸ್ತುವಾಚಕದಲ್ಲಿ ಸಾಕಷ್ಟು ವಿಧಗಳುಂಟು, 3 ವಿಧಗಳುಂಟು. ಸೊ ಅವುಗಳಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ರೂಢನಾಮ, ಎರಡನೇದು ಅಂಕಿತ ನಾಮ, ಮೂರನೇದು ಅನ್ವರ್ಥ ನಾಮ. ಈ ರೀತಿ 3 ಪ್ರಕಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ನಾವು ಚೆನ್ನಾಗಿ ಮಾತನಾಡುವ ಅವಶ್ಯಕತೆ ಇದೆ ಇವತ್ತು. ರೂಢಿಯಿಂದ ಬಂದ ಅಂದ್ರೆ ರೂಢನಾಮ ಅಂತಂದ್ರೆ ರೂಢಿಯಿಂದ ಬಂದ ಹೆಸರುಗಳನ್ನ ಏನ್ ಗೊತ್ತಪ್ಪ ಅಂದ್ರೆ ರೂಢನಾಮ ಅಂತೇಳಿ ಕರಿತೀವಿ. ಆಮೇಲೆ ಅವು ಯಾವುವು ಅಂತ ಕೇಳಿದ್ರೆ ಈಗ ಉದಾಹರಣೆಗಾಗಿ ರೂಢಿಯಿಂದ ಬಂದಂಥವು ಭಾಳ ನಾವು. ಈಗ ಉದಾಹರಣೆಗಾಗಿ ನದಿ ಅಂತೀರಿ, ಗುಡ್ಡ ಅಂತೀರಿ, ಪರ್ವತ ಅಂತೀರಿ, ಆಮೇಲೆ ಇನ್ನು ಸಾಕಷ್ಟು ಹೆಸರುಗಳನ್ನ ಹೇಳ್ತೀರಿ. ನದಿ ಅಂತೀರಿ, ಆಮೇಲೆ ಕೆರೆ ಅಂತೀರಿ, ಹೊಳೆ ಅಂತೀರಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ರೂಢಿಯಿಂದ ಬಂದಂತ ಹೆಸರುಗಳು ಇವೆಲ್ಲ, ಹೌದಾ. ತದನಂತರ ಎರಡನೇದಾಗಿ ಅಂಕಿತ ನಾಮ ಅಂತ. ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರುಗಳು. ಈ ಉದಾಹರಣೆಗಾಗಿ ನನಗೆ ಒಂದು ಹೆಸರಿದೆ, ನಿಮಗೊಂದು ಹೆಸರು ಇರ್ತದೆ. ಹಾಗಾಗಿ ನಾವು ಗುರುತಿಸ್ಲಿಕ್ಕೆ, ವ್ಯಕ್ತಿಯನ್ನು ಗುರುತಿಸ್ಲಿಕ್ಕೆ, ಸ್ಥಳವನ್ನು ಗುರುತಿಸ್ಲಿಕ್ಕೆ, ಆಮೇಲೆ ವಸ್ತುವನ್ನು ಗುರುತಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇಟ್ಟ ಹೆಸರು ಒಂದಷ್ಟು ಹೆಸರುಗಳನ್ನ ಇಡ್ತೀವಿ. ಆ ಎಲ್ಲ ಇಟ್ಟ ಹೆಸರುಗಳೆಲ್ಲ ಏನಪ್ಪಾ ಅಂತಾರೆ ಅಂಕಿತ ನಾಮಗಳಾಗಿ ಇಲ್ಲಿ ನಾವು ಗುರುತಿಸ್ತೀವಿ. ಹಾಗಾಗಿ ಉದಾಹರಣೆ ಕೃಷ್ಣ ನದಿ ಅನ್ನುವಂಥದ್ದು ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಅಂದ್ರೆ ಅಥವಾ ಅಧಿಕೃತವಾಗಿ ನಾವು ನದಿಯನ್ನು ಗುರುತಿಸ್ಲಿಕ್ಕೆ ಏನ್ ಮಾಡ್ತೀವಿ, ಕೃಷ್ಣಾ ನದಿ ಅಂತ ಗುರುತಿಸ್ತೀವಿ. ಆಮೇಲೆ ಗಂಗಾ ನದಿ ಅಂತ ಗುರುತಿಸ್ತೀವಿ. ಎಲ್ಲ ನದಿಗಳ ಹೆಸರಾಗಿರ್ಬೋದು, ವ್ಯಕ್ತಿಗಳ ಹೆಸರಾಗಿರ್ಬೋದು, ಸ್ಥಳಗಳ ಹೆಸರಾಗಿರ್ಬೋದು. ಉದಾಹರಣೆಗೆ ಬೆಂಗಳೂರು ಅಂತ ನಾವು ಗುರುತಿಸ್ತೀವಿ. ಹಾಗೆ ಇಟ್ಟ ಹೆಸರುಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ ಅಷ್ಟೆಲ್ಲ ವ್ಯಕ್ತಿ ಹೆಸರು, ಈಗ ರಮೇಶ್ ಅಂತ ಗುರುತಿಸ್ತೀವಿ. ಈ ತರ ನಾವು ರಮೇಶ್ ಅಂತಂದ್ರೆ ಯಾವ ರಮೇಶ್ ಅಂತ. ಈಗ ಉದಾಹರಣೆಗೆ ಈ ರಮೇಶ ಅಥವಾ ರಾಮ, ಲಕ್ಷ್ಮಣ, ಇವೆಲ್ಲ ನಾವು ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ಅಧಿಕೃತವಾಗಿ ಇದೇ ವ್ಯಕ್ತಿ ಇವನೇ ಅಂತೇಳಿ ನಾವು ಗುರುತಿಸಲಿಕ್ಕೆ ಮಾಡಿದಂತ ಹೆಸರುಗಳನ್ನ ಅಂಕಿತ ನಾಮ ಅಂತ ಕರಿತೀವಿ. ಸೊ ಇದು ನಿಮಗೆ ಅರ್ಥ ಆಗಿತ್ತು ಅಂತ ಭಾವಿಸ್ತೇನೆ. ಒಂದೊಂದು ಪದದಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಇಟ್ಟ ಹೆಸರುಗಳನ್ನ ನಾವೆಲ್ಲ ಅಂಕಿತ ನಾಮ ಅಂತ ಕರಿತೀವಿ. ಯಾವುದೇ ಇಟ್ಟ ಹೆಸರು. ಇನ್ನು ಅನ್ವರ್ಥ ನಾಮ. ಅನ್ವರ್ಥ ಅಂದ್ರೆ ಇಷ್ಟ ಗುಣ, ಸ್ವಭಾವ ಮತ್ತು ರೀತಿ ಆಧಾರವಾಗಿ ಇಟ್ಟುಕೊಂಡಂತ ಹೆಸರುಗಳು. ಉದಾಹರಣೆಗೆ ಏನೋ ಸ್ವಲ್ಪ ಕಾಲು ಕುಂತಿದ್ದ ಅಂದ್ರೆ ಕುಂಟ ಅಂತ ಕರಿತೀವಿ. ಆಮೇಲೆ ನಾವು ವ್ಯಾಪಾರಿ ಆಗಿದ್ದ ಅಂತ ಇಟ್ಕೊಳ್ರಿ, ಆತನ ವ್ಯಾಪಾರಿ ಅಂತ ಕರಿತೀವಿ. ಈಗ ನಾನು ಶಿಕ್ಷಕ ವೃತ್ತಿ ಮಾಡ್ತೀನಿ ಅನ್ನೋ ಉದ್ದೇಶಕ್ಕಾಗಿ, ಅಥವಾ ನಾನು ಪಾಠ ಬೋಧನೆ ಮಾಡ್ತೀನಿ ಅನ್ನೋ ಉದ್ದೇಶಕ್ಕಾಗಿ ನನಗೆ ಶಿಕ್ಷಕ ಅಂತ ಕರಿತೀವಿ. ಈಗ ಯಾರೋ ಒಬ್ಬರ ವೈದ್ಯಕೀಯದಲ್ಲಿ ಅಭ್ಯಾಸ ಮಾಡಿದ್ರು, ಅವರು ರೋಗಿಯನ್ನ ಗಮನಿಸಿ ಅವುಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತಂದ್ರೆ ಅವ್ರನ್ನ ಡಾಕ್ಟರ್ ಅಂತ ಕರಿತೀವಿ. ಈ ತರ. ಹಾಗಾಗಿ ಅವರ ಗುಣ ಸ್ವಭಾವವನ್ನ, ರೀತಿಯನ್ನು ನೋಡಿ ಮತ್ತು ಅವರ ಏನಂತಾರೆ ಅವರ ಒಂದು ವೃತ್ತಿಯನ್ನ ಆಧಾರವಾಗಿ ಇಟ್ಟುಕೊಂಡು ಒಂದಷ್ಟು ಸಲ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಅನ್ವರ್ಥಕ ನಾಮಗಳನ್ನ ಗುರುತಿಸ್ತಾ ಹೋಗ್ತೀವಿ. ಹೀಗೆ ಏನಪ್ಪಾ ಅಂತಂದ್ರೆ ವಸ್ತುವಾಚಕ ನಾಮಪದದ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ರೂಢನಾಮ, ಅಂಕಿತ ನಾಮ ಮತ್ತು ಅನ್ವರ್ಥ ನಾಮ ಅಂತೇಳಿ 3 ವಿಧಗಳನ್ನ ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇವೆಲ್ಲವೂ ನಾವು ಗಮನಿಸಿದಾಗ, ಒಟ್ಟಿನಲ್ಲಿ ಎಲ್ಲವೂ ಗಮನಿಸಿದಾಗ ನಮಗ ಅರ್ಥ ಆಗೋದೇನಪ್ಪಾ ಅಂತಂದ್ರೆ ವಸ್ತುವಾಚಕ ನಾಮಪದ ಅಂತ ಇಲ್ಲ, ವಸ್ತು ವ್ಯಕ್ತಿಗಳ ಹೆಸರುಗಳನ್ನು ಸೂಚಿಸುವಂತ ಪದ ಇಲ್ಲ. ಇದು ಈ ರೀತಿ 3 ವಿಧಗಳನ್ನು ಹೊಂದಿದೆ ಮತ್ತು ಈ ರೀತಿ ನಮ್ಮನ್ನ ಅರ್ಥೈಸಲಿಕ್ಕೆ ಅಥವಾ ನಾವು ವ್ಯಕ್ತಿ, ವಸ್ತು, ಸ್ಥಳಗಳನ್ನು ಗುರುತಿಸಲಿಕ್ಕೆ ಮಾಡಿದಂತಹ ಒಂದು ವ್ಯಾಕರಣದ ವಿಧ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಇಷ್ಟು ಇವತ್ತಿನ ಪಾಠವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ವಿ. ಹಾಗಾಗಿ ಯಾರು ಇನ್ನೂ ಏನಾದರೂ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾಗಿದ್ರೆ, ಹೆಚ್ಚು ನಿಮಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ, ಅಥವಾ ಇನ್ನೂ ಏನಾದರೂ ನಾವು ಸುಧಾರಿಸುವ ಅವಶ್ಯಕತೆ ಇದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿಗಳನ್ನ ತಿಳಿಸ್ರಿ. ನಾವು ಅದನ್ನು ಸುಧಾರಿಸಿಕೊಂಡು ಇನ್ನೂ ಹೆಚ್ಚು ಪಾಠಗಳನ್ನ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ ಪರಿವರ್ತನಾ ಅಕಾಡೆಮಿಯ ಎಲ್ಲ ತಂಡದವರಿಗೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.